ಹೇ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಜವೆ ಗೋಧಿ ಕಪ್ಲಿ ವೀಟ್ ಅಥವಾ ಎಮಾ ವೀಟಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಜವೆ ಗೋಧಿನ ಕ್ಲೀನ್ ಮಾಡಿಕೊಂಡು ಮಿಕ್ಸರಿಗೆ ಹಾಕ್ಕೊಂಡು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನಾಗಿ ಪೌಡರ್ ಆಗೋದೇನು ಬೇಕಾಗಿಲ್ಲ. ಈ ಥರ ಪೌಡರ್ ಆದರೆ ಸಾಕಾಗುತ್ತೆ. ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ, ಒಣಮೆಣಸಿನ್ಕಾಯಿ ಜೊತೆಲಿ ಹುಣಸೆಹಣ್ಣಿನ ರಸ. ಫಸ್ಟ್ಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ನಾವು ಪೌಡರ್ ಮಾಡಿಟ್ಕೊಂಡಿರೋವಂಥ ಗೋಧಿನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮ ಈ ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ನಾವು ಜವೆ ಗೋಧಿನ ನಮ್ಮ ಫುಡ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡೇ ಇರಲ್ಲ. ತಿಂದೇ ಇರೋರು ಕೂಡ ತುಂಬ ಜನ ಇರಬಹುದು. ಆದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಒಗ್ಗರಣೆಗೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ, ಅದು ಚಿಟಪಟ ಅಂತಿದ್ದ ಹಾಗೇ ಈರುಳ್ಳಿ, ಜೊತೆಲಿ ಸ್ವಲ್ಪ ಕರಿಬೇವು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಕೂಡ ಮುರಿದು ಹಾಕೋತೀನಿ. ಜವೆ ಗೋಧಿಯಲ್ಲಿ ಗ್ಲೂಟನ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಡೈಜೆಷನ್ ತುಂಬಾ ಈಸಿ. ಹೈ ಫೈಬರ್ ಕಂಟೆಂಟ್ ಇರುತ್ತೆ. ಪ್ರೋಟೀನ್, ಐರನ್ ಆ್ಯಂಡ್ ಮೆಗ್ನೀಷಿಯಮ್ ಕಂಟೆಂಟ್ ಕೂಡ ಇರೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಜವೆ ಗೋಧಿ ಹಿಟ್ಟಿಂದ ರೋಟಿ, ಪರಾಟ, ಮುದ್ದೆ ಹೀಗೆ ಇನ್ನೂ ತುಂಬ ಡಿಶಸ್ ಪ್ರಿಪೇರ್ ಮಾಡ್ಬೋದು. ಒಗ್ಗರಣೆ ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ 2 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ನಿಮಗೇನಾದರೂ ನೀರು ಉಪ್ಪಿಟ್ಟು ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನೀರು ಹಾಕಿ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ ನೀರು ಕುದೀತಾ ಇದೆ. ಇವಾಗ ನಾನು ರವೆ ಹಾಕೋತೀನಿ. ರವೆ ಹಾಕಿ ಹಾಗೆ ಬಿಡಬೇಡಿ, ತಿರುಗಿಸ್ತಾನೇ ಇರಿ. ಹೀಗೆ 1-2-3 ನಿಮಿಷ ತಿರುಗಿಸ್ತಾ ಇದ್ದರೆ ಆರೋಗ್ಯವಾಗಿರೋಂಥ ಬಿಸಿ ಬಿಸಿಯಾದ ಜವೆ ಗೋಧಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನೀವೇನಾದರೂ ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ಡೆಫಿನೆಟ್ಲಿ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ಆಲ್ರೆಡಿ ಜವೆ ಗೋಧಿ ಉಪ್ಪಿಟ್ಟು ತಿಂದಿದ್ದೀರಾ ಅವರೆಲ್ಲ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.